ಜೈ ಹೋ ಅಣ್ಣ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ಇಂದುಶ್ರೀ ಅಣ್ಣ ಅವರ ಆಕೃತಿನ ತಗೊಂಡೇ ಬಂದಿದ್ದಾರೆ. ಆ ಬೊಂಬೆಯನ್ನು ಅಣ್ಣ ಕೂಡ ಅದ್ಭುತವಾಗಿ ಮಾತಾಡ್ತಾ ಇದ್ದಾರೆ. ಅಣ್ಣ, ಇಲ್ಲಿ ತನಕ ತಾವು ತುಂಬ ಚೆನ್ನಾಗಿ ಮಾತಾಡಿದ್ರಿ. ದೇಶದ ಸ್ಥಿತಿ ಯಾವ ರೀತಿ ಇದೆ ತಮಗೆಲ್ಲ ಗೊತ್ತಿರುವಂಥ ವಿಚಾರನೆ. ದೇಶ ಇವತ್ತು ಈ ಸ್ಥಿತಿಗೆ ಬರಲಿಕ್ಕೆ ಕಾರಣ ಏನು ಅಂತೀರಿ? ಕಾರಣ ಯಾರು ಅಂತ ಕೇಳಪ್ಪ. ನಾವು ಒಬ್ಬನ ಹತ್ರ ಬೆಟ್ಟ ಮಾಡಿ ತೋರಿಸ್ಬಾರ್ದು. ತೋರಿಸೋದು ತುಂಬಾನೇ ಸುಲಭ. ಆದ್ರೆ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನ ಕೈನಲ್ಲೂ ಇದೆ ಇದು. ನಾವೇನ್ ಮಾಡ್ತೀವಿ? ಉದಾಹರಣೆಗೆ ಒಂದು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಕಂಡಕ್ಟರ್ ಕೇಳ್ತಾನಲ್ಲ, ನಿಮ್ಗೆ ಟಿಕೆಟ್ ಕೊಡ್ಲೋ ಅಥವಾ ಕಡಿಮೆ ದುಡ್ಡಲ್ಲೇ ಮುಗಿಸ್ಲೋ ಅಂತ. ನಾವೇನ್ ಮಾಡ್ತೀವಿ? ಟಿಕೆಟನ್ನ ತಗೊಳ್ಳೋದಕ್ಕೆ ಹೋಗಲ್ಲ. ಸಾಮಾನ್ಯ ಮನುಷ್ಯ ಎಡವೋದ ಇಲ್ಲಿ. ಟಿಕೆಟನ್ನೇ ತಗೊಳ್ಳಿ. ಟ್ರೈನಲ್ಲಿ ಹೋಗುವಾಗ TCಗೆ ಯಾಕೆ ಲಂಚ ಕೊಡಬೇಕು? ಆಮೇಲೆ ಖಾತೆ ಎಲ್ಲ ಮಾಡಿಸ್ಕೊಳ್ಳುವಾಗ 15 ದಿನದಲ್ಲಿ ಆಗುತ್ತೆ. ಅದನ್ನು ಬೇಗ ಮಾಡ್ಕೊಳ್ಳೋದಕ್ಕೆ ಯಾಕೆ ಲಂಚ ಕೊಡಬೇಕು? ಟ್ರಾಫಿಕ್ಕಲ್ಲಿ ರೂಲ್ಸ್ ಫಾಲೋ ಮಾಡ್ಕೊಂಬಂದಿರೋ ಪೊಲೀಸ್ನವ್ರಿಗೆ ಯಾಕೆ ಲಂಚ ಕೊಡಬೇಕು? ಅಥವಾ ತಪ್ಪು ಮಾಡಿದ್ರೆ ಫೈನ್ ಕಟ್ಟು. ಲಂಚ ಯಾಕೆ ಕೊಡ್ತೀಯ? ಲಂಚ ತಗೊಳ್ಳುವಂಥದ್ದು ಪ್ರವೃತ್ತಿನ ಬೆಳೆಸಬಾರ್ದು ಅಂದರೆ ಲಂಚ ಕೊಡೋಂಥ ಪ್ರವೃತ್ತಿನೂ ಬೆಳೆಸ್ಕೋಬಾರ್ದು. ಓಕೆ, ಅಂದರೆ ತಾವು ಹೇಳ್ತಿರೋದೇನಂದ್ರೆ ಲಂಚ ಅನ್ನುವಂಥದ್ದು ಪ್ರತಿ ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗ್ಬಿಟ್ಟಿದೆ. ಅದನ್ನ ಬಿಡಿಸ್ಬೇಕಪ್ಪ. ಇದು ಒಬ್ಬ ಅಣ್ಣಾ ಹಜಾರೆಯಿಂದ ಸಾಧ್ಯ ಇಲ್ಲ, ಒಬ್ಬ ಪೊಲಿಟಿಷಿಯನ್ ಇಂದ ಸಾಧ್ಯ ಇಲ್ಲ, ಒಬ್ಬ ಲೋಕಾಯುಕ್ತರಿಂದ ಸಾಧ್ಯ ಇಲ್ಲ. ಸಾಧ್ಯ ಇರೋದು ಒಬ್ಬರಿಗೆ. ಯಾರು ಕೇಳಪ್ಪ? ಯಾರಿಗೆ? ನಮ್ಮ ಮನೆಯ ಹೆಣ್ಣು ಮಕ್ಕಳ ಕೈಲಿ. ನಮ್ಮ ಮನೆಯ ಹೆಣ್ಣು ಮಕ್ಕಳು, ನೀನ್ ತರೋ ಅಂತ ಲಂಚದ ಹಣದಿಂದ ನನಗೆ ಚಿನ್ನ ಕೊಡಿಸ್ಬೇಡ, ನನ್ನ ವಿದ್ಯಾ ಬುದ್ಧಿ ಕೊಡಿಸ್ಬೇಡ, ನನ್ನ ಮಕ್ಕಳಿಗೆ ಮನೆ ಕಟ್ಟಿಸ್ಬೇಡ ಅಂತ ಹೇಳಿದ್ರೆ ಸಾಕಪ್ಪ. ಪ್ರತಿಯೊಂದು ಮನೆಯಲ್ಲೂ ಅಣ್ಣ, ನೀವು ಹೇಳ್ತಿರೋದು ಬಹಳ ಅದ್ಭುತವಾಗಿದೆ ಮಾತು. ಆದ್ರೆ ಒಂದೇ ಸರಿ ನಮ್ಮ ಮನೆಯಲ್ಲಿರುವಂತ ಹೆಣ್ಮಕ್ಳಿಗೆ ಎಲ್ರಿಗೂ ಕೂಡ ಜ್ಞಾನೋದಯ ಆಗುತ್ತೆ ಅಂತ ಹೆಂಗ್ ಬಯಸ್ತಿರ್ತಾವು? ಆಗ್ಬೇಕಪ್ಪ. ಈ ಒಂದು ಮೂಮೆಂಟ್ ಆಗ್ತಾ ಇರೋದು ಬದಲಾವಣೆ ಅಂತ ತರೋದಕ್ಕೆ. ಪ್ರತಿಯೊಬ್ಬರಲ್ಲೂ ಬದಲಾವಣೆ ಆಗುತ್ತೆ. ಅಲ್ಲ, ಈಗ ನೀವು ಸಾಕಷ್ಟು ಹೋರಾಟ ಮಾಡ್ತಾ ಇದ್ರಿ. ಹೋರಾಟಕ್ಕೆ ಅಭೂತಪೂರ್ವವಾದಂಥ ಬೆಂಬಲ ವ್ಯಕ್ತವಾಗ್ತಿದೆ. ನೋಡ್ತಾ ಇದ್ದೀವಿ, ದೇಶಾದ್ಯಂತ ತುಂಬ ಜನ ಹೆಚ್ಚಿನ ಬೆಂಬಲ ಕೊಡ್ತಾ ಇದ್ದಾರೆ ತಮಗೆ. ಆದರೆ ಒಂದನ್ನು ತಾವು ಅರ್ಥ ಮಾಡ್ಕೋಬೇಕು, ತಮ್ಮ ಜೊತೆ ಬಂದಿರೋಂಥವ್ರು ಎಲ್ಲರೂ ಕೂಡ ಶುದ್ಧ ಹಸ್ತರಲ್ಲ ಅಂತ. ಗೊತ್ತಪ್ಪ. ಅವ್ರ ಮೇಲೂ ಕೂಡ ಸಾಕಷ್ಟು ಆರೋಪಗಳಿದೆ. ಮಾಡಬಾರ್ದನ್ನು ಮಾಡಿ ಅಣ್ಣಂಗೆ ಜೈ ಅಂತಿದ್ದಾರೆ ಅವ್ರು ಇವಾಗ. ಅದರಲ್ಲಿ 2 ಥರ ಜನ ಇದ್ದಾರಪ್ಪ. ಒಬ್ಬರು ಬಂದಿರೋದು ನಿಜವಾಗ್ಲೂ ಬದಲಾವಣೆನ ಮಾಡ್ಕೊಳ್ಳೋದಕ್ಕೆ, ಇನ್ನೊಬ್ಬರು ತಮ್ಮ ತಪ್ಪಿದ್ರು ಮುಚ್ಚಾಕೊಳ್ಳೋದಕ್ಕೆ. ಅಲ್ಲ, ಅಂಥವ್ರನ್ನ ಹೆಂಗೆ ಅವಾಯ್ಡ್ ಮಾಡ್ಬೇಕಾಗಾದ್ರೆ? ಬರ್ಲಿ, ಎಲ್ಲ ಜನರಿಗೆ ಗೊತ್ತಿರುತ್ತಲ್ವಾ ಯಾರ್ದು ಏನು ಬಂಡವಾಳ ಅನ್ನೋದು. ಜನರಿಂದ ಮುಚ್ಚಕ್ಕಾಗುತ್ತಾ? ನಿಜ ನಿಜ ನಿಜ. ಸೊ ಅಂದರೆ ತಮ್ಮ ಪ್ರಕಾರ ಏನು ಅಂತಂದರೆ, ಈ ಸ್ವಚ್ಛವಾದ ನೀರು ದೊಡ್ಡ ಮಟ್ಟದಲ್ಲಿ ಸೇರ್ಕೊಂಡ್ಬಿಟ್ರೆ ಏನು ಕೊಳಕು ನೀರನ್ನು ಕೂಡ ಅದು ಶುದ್ಧ ಮಾಡಿಬಿಡುತ್ತೆ ಅಂತೀರಿ? ಖಂಡಿತವಾಗ್ಲಪ್ಪ, ಖಂಡಿತವಾಗ್ಲು. ಓಕೆ, ಈಗ ಕೇವಲ ಏನು ಅಂದರೆ ನಿಮ್ಮದು ಭ್ರಷ್ಟಾಚಾರದ ವಿರುದ್ಧ ಮಾತ್ರ ಹೋರಾಟನೋ ಅಥವಾ ಬೇರೆ ಬೇರೆ ಅಂಶಗಳನ್ನು ಕೂಡ ಸೇರಿಸಬೇಕು ಅಂತೀರಿ? ಈಗಾಗಲೇ ತಾವು ಘೋಷಣೆ ಮಾಡಿರಿ. ಏನು ಅಂದರೆ ಇನ್ನು ಈಗ ಇದೇ ಆಗಿಲ್ಲ, ಲೋಕಪಾಲ್ದೇ ಆಗಿಲ್ಲ. ತಾವು ಹೇಳೋದೇನು ಅಂತಂದರೆ ರೈತರ ಸಮಸ್ಯೆಗಳನ್ನ ಸೇರಿಸ್ಕೋಬೇಕು ನಾವು. ಬೇರೆ ಬೇರೆ ಭಾಗದಲ್ಲಿ ಯಾವ ರೀತಿ ಭ್ರಷ್ಟಾಚಾರ ಇದೆ ಅದನ್ನು ಸೇರಿಸ್ಕೋಬೇಕು ನಾವು. ಅದೆಲ್ಲದನ್ನೂ ಕೂಡ ಸೇರಿಸ್ಕೋಬೇಕು ಅಂತ. ಸೊ ಇದನ್ನೆಲ್ಲ ಒಂದು ಹಂತವಾಗಿ ತಗೊಂಡು ಹೋಗೋದಾ ಅಥವಾ ಎಲ್ಲದನ್ನೂ ಒಟ್ಟಿಗೆ ತಗೊಂಡು ಹೋಗೋದಾ? ತಾವು ಹಂತವಾಗಿ ತಗೊಂಡು ಹೋಗ್ತೀವಪ್ಪ. ಪ್ರತಿಯೊಂದು ಮಾಡಬೇಕು. ಇದು ಫಸ್ಟ್ ಮಾಡಲಿ ಅವರು. ನಾವು ಈ ದಗೆ ಎದ್ದಿದೆ, ಇದು ಮುಗಿಲು ಮುಟ್ಟಿದೆ, ಇದು ಖಂಡಿತ ನಾವು ನಿಲ್ಸಲ್ಲ. ಒಂದಾದ್ರೆ ಎಲ್ಲ ಆಗತ್ತಪ್ಪ. ಓಕೆ, ಸೊ ಆರಂಭದಲ್ಲಿ ಒಂದು ಆಗಬೇಕು ಅಂತೀರಿ ಹಾಗಾದ್ರೆ? ಖಂಡಿತವಾಗಿ. ಸೊ ನಾನು ನಿಮ್ಗೊಂದು ಪ್ರಶ್ನೆ ಕೇಳಿದೆ ನಿಮ್ಮ ಆರೋಗ್ಯದ ಬಗ್ಗೆ. ಈಗ ಅಣ್ಣ ಇರೋದ್ರಿಂದ ಇವತ್ತು ದೇಶ ಎದ್ದು ನಿಂತಿದೆ ಅನ್ನುವಂಥದ್ದನ್ನು ಒಪ್ಕೊಳ್ಳೇಬೇಕು ನಾವು. ಸೊ ಇಂಥ ಸಂದರ್ಭದಲ್ಲಿ ಅಣ್ಣ ಮಲಗಿಬಿಟ್ರೆ ಬಹುಶಃ ಏನಾಗ್ಬೋದು ಅಂತ. ಎಲ್ಲೋ ಒಂದು ಕಡೆಗೆ ನಮಗೆ ಒಂದು ಮುಂದಾಳತ್ವ ಇಲ್ದೇ ಆಗುತ್ತೆ, ಒಂದು ನಾಯಕತ್ವ ಇಲ್ದೇ ಆಗುತ್ತೆ, ಒಂದು ಸ್ಫೂರ್ತಿ, ಒಂದು ಪ್ರೇರಣೆ ಅದೇ ಹೊರಟೋಗ್ಬಿಡುತ್ತೆ ಅನ್ನೋ ಅಂತ ಒಂದು ಆತಂಕ, ಒಂದು ಭಯ. ಖಂಡಿತ ಇಲ್ಲಪ್ಪ, ಖಂಡಿತ ಹೆದರ್ಕೋಬೇಡಿ. ನನಗಿರೋಂಥ ಶಕ್ತಿ ಸಾಮಾನ್ಯವಾದ ಶಕ್ತಿ ಅಲ್ಲ, ಜನ ಬೆಂಬಲ ಇದೆ. ಮಾನಸಿಕವಾಗಿ ನನಗೆ ತುಂಬ ಶಕ್ತಿ ಇದೆಯಪ್ಪ. ದೈಹಿಕವಾದ ಶಕ್ತಿ ಏನೇ ಇರಲಿ, ಮಾನಸಿಕವಾಗಿ ನಾನು ತುಂಬಾ ಸ್ಟ್ರಾಂಗ್ ಆಗಿದ್ದೀನಿ. ಆ ಮಾನಸಿಕ ಶಕ್ತಿಯಿಂದ ದೈಹಿಕವಾಗ್ಲೂ ಸ್ಟ್ರಾಂಗ್ ಆಗಿದ್ದೀನಿ. ಎಂಥವರೇ ಬಂದರು ಎದುರಿಸೋ ಅಂತ ಗಂಡದೆ ಪಡೆದಿದ್ದೀನಿ. ಆಮೇಲೆ ಇದನ್ನು ನಾವು ಶಾಂತಿಯುತವಾಗಿಯೇ ಮಹಾತ್ಮ ಗಾಂಧಿಯವರು ಪಡೆದಾಗೇನೆ ಖಂಡಿತವಾಗ್ಲೂ ಪಡಿತೀವಿ ಅನ್ನೋ ನಂಬಿಕೆ, ಆತ್ಮವಿಶ್ವಾಸ ಎರಡೂ ನನ್ನಲ್ಲಿದೆ. ಸೊ ಏನಾದ್ರೂ ನಾವು ಬದಲಾವಣೆ ತರಲಿಕ್ಕೆ ಹೊರಟಾಗ ಸಾಕಷ್ಟು ಮಾತುಗಳು ಕೇಳಿ ಬರ್ತವೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಅಂತೀರಿ ನೀವು? ಮಾತುಗಳು ಬರುತ್ತೆ, ಅಡ್ಡಿ ಆತಂಕಗಳು ಬರುತ್ತೆ. ಒಂದು ರೋಡಲ್ಲಿ ಹೋಗುವಾಗ ಹಳ್ಳ ಹಂಪು ಬರ್ದೇ ಇರುತ್ತೇನಪ್ಪ.
ಅದಕ್ಕೆ ತಲೆ ಕೆಡಿಸ್ಕೋಬಾರ್ದು. ನಾವು ಸೀದಾ ನಮ್ಮ ಧ್ಯೇಯ ಎಲ್ಲಿದೆ ಆ ಗುರಿ ಮುಟ್ಟಬೇಕು. ಹೌದು ತಾತ, ಈ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಬೋರ್ಡ್ ಹಾಕೊಂಡಿದಾರಲ್ಲ ವಿಧಾನಸೌಧದ ಮುಂದೆ, ಯಾಕೆ? ಅಯ್ಯೋ, ಅದು ಯಾಕೆ ಹಾಕೊಂಡಿದ್ದಾರೆ ಅಂದರೆ ದೇವರೇ ಕೆಲಸ ಮಾಡ್ಕೊಳ್ಳಿ ಅಂತ ಹಾಕೊಂಡಿದ್ದಾರೆ. ಅಲ್ಲಿ ನಾನು ಮೊನ್ನೆ ವಿಧಾನಸೌಧಕ್ಕೆ ಹೋಗಿದ್ದೆ. ಅಲ್ಲಿ ಯಾರೋ ಒಂದು ಹೆಣ್ಣು ಮಗಳು ಬಂದಿದ್ಲು. ಅವಳಿಗೆ ಪಾಪ ಲಂಚ ಕೊಡೋದಕ್ಕೆ ಅಂತ ಅವಳು ಕೇಳಿ ಅಧಿಕಾರಿ ಕೆಳಗಡೆ ಇರ್ತಾನಲ್ಲ ಅವನು ಕೇಳ್ತಾ ಇದ್ದ, ಯಾಕಪ್ಪ ಲಂಚ ಕೊಡಬೇಕು ಅಂದರೆ ಮೇಲೆ ಬೋರ್ಡ್ ತೋರಿಸ್ತಾ ಏನಂತಿತ್ತು? ಕೆಳಗೆ ನೀರಿರಿದರೆ ಮೇಲೆ ಫಲ ಬಿಡುವುದು ಅಂತ. ಅವನಿಗೆ ಲಂಚ ಕೊಟ್ಟರೆ ಮೇಲಧಿಕಾರಿಗಳಿಂದ ಮಾಡಿಸ್ಕೊಡ್ತಾನಂತೆ. ಇದು ನಮ್ಮ ಸಮಾಜನ. ನಾವು ಇದರಲ್ಲಿ ತಿದ್ದುಪಡಿ ತರೋದು ಬೇಡವಾ? ಓಕೆ, ಅಲ್ಲ ಬರೀ ತಿದ್ದುಪಡಿನೋ ಅಥವಾ ಏನಾದರೂ ಎದ್ದು ಬಡಿಯುವಂಥ ಸ್ಥಿತಿ ಬರಬೇಕು ಅಂತನಾ? ಎದ್ದು ಬಡಿ ಬರಪ್ಪ, ಶಾಂತಿಯಿಂದನೇ ನಾವು ಸಾಧಿಸ್ಬೇಕು. ಬಡಿಯೋಂಗಿದ್ದಿದ್ರೆ ಇಷ್ಟೊತ್ತಿಗೆ ಧ್ವಂಸನೇ ಆಗೋಗಿರೋದು. ಯಾರನ್ನ ಅಂತ ಹೊಡಿತಾ ಇದ್ರು? ನಿಜ ನಿಜ. ಅಂದ್ರೆ ನಮ್ಮ ಮನಸ್ಸಲ್ಲಿ ಏನು ಸೇರ್ಕೊಂಡಿದೆ ಆ ರಾಕ್ಷಸಿ ಪ್ರವೃತ್ತಿ, ಅದಕ್ಕೆ ಮೊದಲು ಏಟ್ ಬಿಡಬೇಕು ಅಂತೀರಿ ತಾವು? ನಾವು ಮೊದಲು ಬದಲಾಗಬೇಕು, ಪ್ರಪಂಚನ ಆಮೇಲೆ ಬದಲಾಯಿಸ್ಬೇಕು. ಎರಡೂ ಮುಖ್ಯವಾದ ಗುರಿನೇ. ಓಕೆ, ಅಂತೂ ಭಾಳ ಸಂದಿಗ್ಧ ಸ್ಥಿತಿನಲ್ಲಿ ಅಣ್ಣಾವರೇ ತಾವು ಹೋರಾಟಕ್ಕೆ ಸಿದ್ಧರಾಗಿ ಇಳಿದಿದ್ದೀರಿ, ಇಡೀ ದೇಶವನ್ನು ಎಬ್ಬಿಸಿದ್ದೀರಿ. ಅಂತೂ ಏನಂದ್ರೆ ಒಂದು ತಾತ್ವಿಕ ಅಂತ್ಯ ಬರೋ ತನಕ ಅದನ್ನು ನಿಲ್ಲಿಸೋದಿಲ್ಲ ತಾವು ಅಂತ ಒಂದು ಮಟ್ಟಕ್ಕೆ ತಂದೆ ಬಿಡೋದು ಅಂತ. ಖಂಡಿತವಾಗ್ಲೂ ಯಾರಿಗೂ ಇದು ಆಗುತ್ತಾ ಅನ್ನೋ ಪ್ರಶ್ನೆನೇ ಬೇಡ. ಹಾಗೆ ಆಗುತ್ತೆ ಅನ್ನೋ ಉತ್ತರ ನಿಮ್ಗೆ ಸಿಕ್ಕಿರಲಿ. ಓಕೆ, ಸೊ ಮತ್ತಷ್ಟು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಸಣ್ಣ ಬ್ರೇಕ್ ನಂತರ ಚರ್ಚೆ ಮುಂದುವರಿಯುತ್ತೆ.